ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ 11ನೇ ಅಧ್ಯಾಯ. ಶ್ರೀ ರಾಘವೇಂದ್ರ ನಾಮ ಸಾರ್ಥಕತೆ. ರಾಮ ಭದ್ರ ಇವ ಭದ್ರಭಾಜನಂ ಎಂದು ಶ್ರೀ ಸುಧೀಂದ್ರ ಗುರುಗಳು ಆಶೀರ್ವಾದ ಮಾಡಿದಂತೆ ರಾಘವೇಂದ್ರ ಎಂದರೆ ರಘುಕುಲ ದೀಪಕನಾದ ಶ್ರೀರಾಮಚಂದ್ರನೇ. ಆದ್ದರಿಂದ ರಾಮಚಂದ್ರ ದೇವನಂತೆ ರಾಯರೂ ಕೂಡ ಜಗತ್ ಕಲ್ಯಾಣಕ್ಕಾಗಿ ಪಣತೊಟ್ಟವರು, ಪಾಪಗಳನ್ನು ನಾಶ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸುವವರು ಎಂಬುದೇ ರಾಘವೇಂದ್ರ ಎಂಬ ಪದಕ್ಕೆ ಅರ್ಥ. ಹರಿದಾಸರುಗಳು ರಾಘವೇಂದ್ರ ಎಂಬ ಪದದ ಪ್ರತಿ ಅಕ್ಷರವನ್ನು ವಿಶದೀಕರಿಸಿ ಅರ್ಥೈಸಿದ್ದಾರೆ. ಅಪ್ಪಣ್ಣಾಚಾರ್ಯರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವು ನಿತ್ಯ ಜಪಿಸುವವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಮಂತ್ರ ಪ್ರಭಾವವನ್ನು ಹಾಡಿ ಹೊಗಳಿದ್ದಾರೆ. ರಾಯರ ವ್ಯಕ್ತಿತ್ವ ಮಹೋನ್ನತವಾದದ್ದು. ಅವರು ದೇವ ಸ್ವಭಾವರು, ಸಿದ್ಧ ಪುರುಷರು. ಅವರ ರಚನೆಗಳು ಆಚಂದ್ರಾರ್ಕ ಸ್ಥಾಯಿಯಾಗುವಂತಹವು. ಇವರ ಮರಿಮೊಮ್ಮಕ್ಕಳಾದ ಉಭವಂಶಾಬ್ದಿ ಚಂದ್ರಮರು ಹಾಗೂ ರಾಯರಿಂದ 5ನೇಯವರಾಗಿ ಪೀಠಕ್ಕೆ ಬಂದವರೂ ಆದ ಶ್ರೀ ವಾದೀಂದ್ರ ತೀರ್ಥರು ತಾವು ರಚಿಸಿದ ಗುರು ಗುಣಸ್ತವನದಲ್ಲಿ ರಾಯರ ನಾಲಗೆಯು ವಿದ್ಯಾದಿ ದೇವತೆಯಾದ ಸರಸ್ವತಿಯ ನಾಟ್ಯರಂಗ ಸ್ಥಳವೆಂದು ವರ್ಣಿಸಿ ಆ ರಂಗಸ್ಥಳದಲ್ಲಿ ನಾಟ್ಯವಾಡುವಾಗ ಆಕೆ ಮುಡಿದ ದೇವಕುಸುಮ ಮಾಲೆಯಿಂದ ಉದುರಿದ ಹೂಗಳ ಪರಿಮಳವೇ ರಾಯರ ವಾಕ್ಯಗಳೆಂದು ಹೇಳಿರುವರು. ಈ ವಿಚಾರ ಎಷ್ಟು ವಾಸ್ತವ ಎಂದು ರಾಯರ ಗ್ರಂಥಗಳನ್ನು ಓದಿದವರಿಗೆ ನೈಜತೆಯ ಅರಿವಾಗದಿರದು. ನಿಜವಾಗಿ ಪರಿಮಳಾಚಾರ್ಯರೆಂಬ ಅನ್ವರ್ಥ ನಾಮಧೇಯವುಳ್ಳ ರಾಯರನ್ನು ಮಹಾಮೇಧಾವಿಗಳೆಂದು ಗುರುಗುಣಸ್ತವನದಲ್ಲಿ ಸಾರಿದ್ದಾರೆ. ತಮ್ಮನ್ನು ನಂಬಿ ಮುಕ್ತಿ ಪಥವನ್ನು ಬೇಡುವವರಿಗೆ ಮಾರ್ಗದರ್ಶಕರು ನಮ್ಮ ರಾಯರು. ಶ್ರೀರಾಯರು ಬ್ರಹ್ಮಲೋಕದಿಂದ ಭುವಿಗೆ ಬಂದ ಕರ್ಮಜ ದೇವತೆ. ಅವರ ಸ್ವರೂಪದ ಕಣಕಣದಲ್ಲೂ ಮುಖ್ಯ ವಾಯುದೇವನ ಆವೇಶವಿದ್ದಿದ್ದರಿಂದ ಪರಮ ಭಾಗವತೋತ್ತಮರೆಂದು ಅವರ ಪ್ರತಿ ಕರ್ಮ ಕ್ರಿಯೆಯಿಂದಲೂ ನಮಗೆ ತಿಳಿದು ಬರುವುದು. ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾದಾಗ ನೈಜ ನೈಷ್ಠಿಕ ಕರ್ಮಠ ಬ್ರಾಹ್ಮಣರಾದ್ದರಿಂದ ಅಯಾಚಿತ ವೃತ್ತಿಯಿಂದ ಅವರು ಇರುತ್ತಿದ್ದರು. ಯದೃಚ್ಛಲಾಭ ಸಂತುಷ್ಟರಾಗಿರುತ್ತಿದ್ದರು. ಆದರೆ ದೈವ ರಹಸ್ಯವಾದ ಅದು ನಮ್ಮಂತಹ ಪಾಮರರಿಗೆ ಅವರು ದಾರಿದ್ರ್ಯ ಅನುಭವಿಸಿದರೆಂದು ಅನಿಸುವುದು. ವಾಸ್ತವವಾಗಿ ಅದು ದಾರಿದ್ರ್ಯವಲ್ಲ, ಕಿಂತು ನೈಷ್ಠಿಕ ಬ್ರಾಹ್ಮಣರ ನೈಜವಾದ ಕರ್ಮಾಚರಣೆಯನ್ನು ನಾವಲ್ಲಿ ನೋಡಬಹುದು. ಆದ್ದರಿಂದಲೇ ಸದಾ ಅಂತರಂಗದಲ್ಲಿ ಶ್ರೀಹರಿಯನ್ನು ಉಪಾಸನೆ ಮಾಡುವುದು ಸಾಧ್ಯ. ಸಾಮಾನ್ಯರಿಗಾದರೆ ಇಂದು ಹೇಗೆ ನಾಳೆ ಹೇಗೆ ಎಂಬ ಚಿಂತೆಯಿಂದ ದಿನ ಕಳೆಯುವುದೇ ಕಡು ಕಷ್ಟ. ಇದು ಮಹಾಪುರುಷರಾದ ರಾಯರಿಗೆ ದೇವತೋಪಾಸನೆಗೆ ಆಗಲಿ ಸಾರಸ್ವತ ಕರ್ಮಗಳಿಗಾಗಲಿ ಅಡ್ಡಿ ಮಾಡಲಿಲ್ಲ. ಆದ್ದರಿಂದ ಅವರಿಗೆ ಅದು ಸಹಜ ಧರ್ಮವೇ ಆಗಿತ್ತು. ಇದನ್ನು ಸಜ್ಜನರು ಪ್ರಾರಬ್ಧ ಕರ್ಮವೆನ್ನುವರು. ಅವರು ದಾರಿದ್ರ್ಯವೇ ಅಂದು ಅನುಭವಿಸಿದ್ದು ಎನ್ನುವುದಾದರೆ ಇಂದು ತಮ್ಮ ಭಕ್ತ ಕೋಟೆಗೆ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯಾಗಿ ಫಲ ಕೊಡುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂಬಲ್ಲಿಗೆ 11ನೇ ಅಧ್ಯಾಯವು ಮುಗಿಯಿತು.